ಇಂದಿನಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ ಆಗಲಿಕ್ಕಿದೆ. ಆಗಸ್ಟ್ 13ರವರೆಗೆ ನಡೆಯಲಿಕ್ಕಿರುವಂತಹ ಈ ಒಂದು ಅಧಿವೇಶನ ಪರಿಶೀಲನೆಗೆ ಅಂತ ಹೇಳಿ 8 ಪ್ರಮುಖ ಮಸೂದೆಗಳ ಪಟ್ಟಿಯನ್ನ ಈಗಾಗಲೇ ರೆಡಿ ಮಾಡಲಾಗಿದೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚರ್ಚೆಗಳು ಕೂಡ ಆಗುವಂತಹ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಅಧಿವೇಶನ ಆರಂಭ ಆಗಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ನೀಟ್ ಮತ್ತೆ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದರ ಜೊತೆಗೆ ಎಥೆನಾಲ್ ಮಿಶ್ರಣ ವಿವಾದದ ಮೇಲೂ ವಾಕ್ ಸಮರ ಆಗುವಂತಹ ನಿರೀಕ್ಷೆಗಳು ಕೂಡ ದಟ್ಟವಾಗಿದೆ. ಜನನ ಮರಣ ನೋಂದಣಿ ತಿದ್ದುಪಡಿ ಮಸೂದೆಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡುವಂತಹ ನಿರೀಕ್ಷೆಗಳು ಕೂಡ ಇದೆ. ಲೋಕಸಭೆ ಸ್ಪೀಕರ್ ನೇತೃತ್ವದಲ್ಲಿ ಕಾರ್ಯಕಲಾಪ ಸಲಹಾ ಸಮಿತಿ ಸಭೆ ನಡೆಯಲಿಕ್ಕಿದೆ. ಇವತ್ತಿನಿಂದ ದೇಶದ ರಾಜಕೀಯದ ಕೇಂದ್ರ ಬಿಂದುವಾಗಿರುವಂತಹ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗಿದೆ. ಆಗಸ್ಟ್ 13ರವರೆಗೆ ನಡೆಯಲಿಕ್ಕಿರುವಂತಹ ಈ ಒಂದು ಅಧಿವೇಶನದಲ್ಲಿ 8 ಪ್ರಮುಖ ಮಸೂದೆಗಳು ಮಂಡನೆಯಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ನೋಡಿ, ಹಲವು ವಿವಾದಾತ್ಮಕ ವಿಚಾರಣೆಗಳನ್ನ ಮುಂದೆ ಇಟ್ಟುಕೊಂಡು ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ವಿರೋಧ ಪಕ್ಷಗಳು ತಂತ್ರವನ್ನ ರೂಪಿಸಿರುವುದರಿಂದ ಸಂಸತ್ತಿನಲ್ಲಿ ಭಾರೀ ವಾಕ್ಸಮರಗಳು ನಡೆಯುವಂತಹ ನಿರೀಕ್ಷೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ಆಗಸ್ಟ್ 13ರವರೆಗೆ ನಡೆಯಲಿಕ್ಕಿರುವಂತಹ ಈ ಅಧಿವೇಶನದಲ್ಲಿ ಪರಿಶೀಲನೆಗಾಗಿ 8 ಪ್ರಮುಖ ಮಸೂದೆಗಳನ್ನು ಪಟ್ಟಿ ಮಾಡಲಾಗಿದೆ ಅಂತ ಹೇಳಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸುದ್ದಿಗಾರರಿಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಇದರ ಜೊತೆಗೆ ಅಯೋಧ್ಯೆ ರಾಮ ಮಂದಿರದಲ್ಲಿನ ದೇಣಿಗೆ ಕಳ್ಳತನದ ಆರೋಪ, ನೀಟ್ ಯುಜಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಎಥೆನಾಲ್ ಮಿಶ್ರಣಕ್ಕೆ ಸಂಬಂಧಪಟ್ಟಂತಹ ವಿವಾದಗಳು ಅಧಿವೇಶನದ ಆರಂಭದಿಂದಲೇ ಪ್ರಮುಖವಾಗಿ ಚರ್ಚೆಯಾಗುವಂತಹ ನಿರೀಕ್ಷೆಗಳು ಕೂಡ ಇದೆ. ರಾಜ್ಯದ ಜನರು ಕೂಡ ಕಾತುರದಿಂದ ಕಾದು ಕುಳಿತಿದ್ದಾರೆ. ಯಾವ ರೀತಿಯಾಗಿ ಚರ್ಚೆಗಳು ಆಗಬಹುದು, ಏನು ನಿರೀಕ್ಷೆಗಳನ್ನು ನಾವು ಇಟ್ಕೊಳ್ಬಹುದು ಅಂತ ಹೇಳಿ. ಮತ್ತೆ ಪ್ರಮುಖ ಮಸೂದೆಗಳಲ್ಲಿ ವಿದೇಶಿ ಕೊಡುಗೆ ತಿದ್ದುಪಡಿ ಮಸೂದೆ 2026 ಸೇರಿದ್ದು ಇದರ ಚರ್ಚೆಗೆ 4 ಗಂಟೆಗಳ ಸಮಯವನ್ನ ನಿಗದಿಪಡಿಸಲಾಗಿದೆ. ಹಾಗೆಯೇ ಆದಾಯ ತೆರಿಗೆ ಮಸೂದೆ 2026ರ ಕುರಿತು ಲೋಕಸಭೆಯಲ್ಲಿ 3 ಗಂಟೆಗಳ ಕಾಲ ಚರ್ಚೆ ನಡೆಯಲಿಕ್ಕಿದೆ. ಇತರ ಪ್ರಮುಖ ಶಾಸನೀಯ ಪ್ರಸ್ತಾವನೆಗಳಲ್ಲಿ ಸುಪ್ರೀಂ ಕೋರ್ಟ್ ತಿದ್ದುಪಡಿ ಮಸೂದೆ 2026, ಜನನ ಮತ್ತು ಮರಣಗಳ ನೋಂದಣಿ ಮಸೂದೆ ಮತ್ತೆ 2026 ನೋಡಿ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮಸೂದೆಯೂ ಕೂಡ ತಿದ್ದುಪಡಿ ಆಗಬೇಕಾಗಿದೆ. ಆ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯಾಗುವಂತಹ ನಿರೀಕ್ಷೆಗಳು ಕೂಡ ಇದೆ. ನೋಡಿ, ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಮಸೂದೆ 2026 ಕೂಡ ಇಲ್ಲಿ ಸೇರಿಕೊಂಡಿದೆ. ಸೊ ಈ ಮಧ್ಯೆ ಅಧಿವೇಶನದಲ್ಲಿ ಪಟ್ಟಿ ಮಾಡಲಾದಂತಹ ಮಸೂದೆಗಳ ಮೇಲಿನ ಚರ್ಚೆಗೆ ಸಮಯವನ್ನ ಕೂಡ ಅಂತಿಮಗೊಳಿಸೋದಕ್ಕೆ ಲೋಕಸಭೆಯ ಸ್ಪೀಕರ್ ನೇತೃತ್ವದ ಕಾರ್ಯಕಲಾಪ ಸಲಹಾ ಸಮಿತಿ ಸಭೆಯನ್ನ ಕೂಡ ನಡೆಸಿದೆ. ಈಗಾಗಲೇ ಸಮಿತಿಯು ಹಲವಾರು ಪ್ರಮುಖ ಶಾಸನಗಳ ಚರ್ಚೆಗೆ ಒಂದಷ್ಟು ನಿರ್ದಿಷ್ಟ ಸಮಯವನ್ನ ಕೂಡ ನಿಗದಿಪಡಿಸಲಾಗಿದೆ. ಜನರ ಸಮಸ್ಯೆಗಳನ್ನ ರಚನಾತ್ಮಕ ರೀತಿಯಲ್ಲಿ ಚರ್ಚೆಯನ್ನ ಮಾಡಬೇಕಾಗಿದೆ. ಸೊ ಆ ಚರ್ಚೆಯನ್ನ ಮಾಡಬೇಕು ಅಂತ ಹೇಳಿ ಒಂದಷ್ಟು ಅನುಕೂಲವಾಗುವಂತೆ ಅಧಿವೇಶನವು ಸುಗಮವಾಗಿ ಮತ್ತೆ ಕ್ರಮಬದ್ಧವಾಗಿ ನಡೆಯೋದಕ್ಕೆ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಸ್ಪೀಕರ್ ಎಲ್ಲಾ ಪಕ್ಷಗಳಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಆ ಮನವಿಯನ್ನ ಎಲ್ಲಾ ಪಕ್ಷಗಳು ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತವೆ, ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ಕಲಾಪಗಳು ನಡೆದಂತಹ ಸಂದರ್ಭದಲ್ಲಿ ಹಾರಾಟ ಚೀರಾಟ, ಒಬ್ರಿಗೊಬ್ರು ಆರೋಪ ಮಾಡ್ಕೊಳ್ಳೋದು, ಪ್ರತ್ಯಾರೋಪ ಮಾಡೋದು, ಅದಕ್ಕೆ ರಿಯಾಕ್ಟ್ ಮಾಡುವಂತಹ ಕೆಲಸಗಳು ಎಲ್ಲವನ್ನೂ ಕೂಡ ನಾವು ಗಮನಿಸಿದ್ದೇವೆ. ಯಾವ ಬಾರಿಯೂ ಕೂಡ ಕಲಾಪ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿರೋದು ತೀರಾ ವಿರಳ. ಒಬ್ರಿಗೊಬ್ರು ಆರೋಪ ಮಾಡ್ಕೊಳ್ಳೋದೇ ಹೆಚ್ಚಾಗಿ ನಾವು ನಮಗೆ ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ಈ ಬಾರಿ ಆದ್ರೂ ಅಧಿವೇಶನದಲ್ಲಿ ಸರಿಯಾಗಿ ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನ ಪ್ರತಿಪಕ್ಷಗಳು ಮಾಡಬೇಕಾಗಿದೆ. ಮಾಡ್ತಾವಾ ಇಲ್ವಾ ಕಾದ್ ನೋಡ್ಬೇಕಾಗಿದೆ.